ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ತೃತೀಯ ಲಿಂಗಿಗಳು ಅಂದಾಕ್ಷಣ ನಮಗೆ ನೆನಪಾಗೋದು ಸಿಗ್ನಲ್ಗಳು. ಅಂದರೆ ತೃತೀಯ ಲಿಂಗಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಅವರು ಬದುಕಲಿಕ್ಕೆ ಯಾವುದೇ ರೀತಿಯಾದಂಥ ಕೆಲಸ ಸಿಗೋದಿಲ್ಲ. ಹೀಗಾಗಿ ಸಮಾಜದಿಂದ ತಾತ್ಸಾರಕ್ಕೆ ಒಳಗಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನರು ಸಿಗ್ನಲ್ಗಳಲ್ಲಿ ಹಣವನ್ನು ಕೇಳಲಿಕ್ಕೆ ನಿಂತ್ಕೊಳ್ತಾರೆ. ಇನ್ನೊಂದಷ್ಟು ಜನರು ಯಾವುದಾದರೂ ಸಮಾರಂಭಗಳು ಅಂದರೆ ಗೃಹ ಪ್ರವೇಶ ಆಗ್ಬೋದು, ಮದುವೆ ಆಗ್ಬೋದು, ಈ ರೀತಿ ಯಾವುದಾದ್ರೂ ಶುಭ ಕಾರ್ಯಗಳು ನಡೀತಾ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿಗೆ ಹೋಗಿ ಹಣವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಒಂದಷ್ಟು ಜನರು ಇತ್ತೀಚೆಗೆ ರಾಜ್ಯದಲ್ಲಿ ನಾವು ಗಮನಿಸ್ಬೋದು, ಗಲಾಟೆಗಳನ್ನು ಅಂದರೆ ಹಣವನ್ನು ಇಂತಿಷ್ಟೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಲಾಟೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ತೃತೀಯ ಲಿಂಗಿಗಳು ಮಾಡ್ತಾ ಇರುವಂಥದ್ದು. ಆದರೆ ಇಂಥ ತೃತೀಯ ಲಿಂಗಿಗಳಿಗೆ ಈಗ ಮಂಡ್ಯ ಜಿಲ್ಲಾಡಳಿತ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದೇನಪ್ಪ ಗುಡ್ ನ್ಯೂಸ್ ಅಂತ ಹೇಳೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಡ್ಯ ಜಿಲ್ಲಾಡಳಿತ ಫೆಬ್ರವರಿ ಅಂದರೆ ಇದೇ ಫೆಬ್ರವರಿ 21ನೇ ತಾರೀಕು ಮಂಡ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದೆ. ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇರುವಂಥದ್ದು. ಈ ಒಂದು ಉದ್ಯೋಗ ಮೇಳದ ವಿಶೇಷತೆ ಏನಪ್ಪ ಅಂತಂದರೆ, ಈ ಬಾರಿ ಈ ಒಂದು ಉದ್ಯೋಗ ಮೇಳದಲ್ಲಿ ತೃತೀಯ ಲಿಂಗಿಗಳಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ ಈ ಒಂದು ಉದ್ಯೋಗ ಮೇಳಕ್ಕೆ ತೃತೀಯ ಲಿಂಗಿಗಳು ತಮ್ಮ ಏನು ಮಾರ್ಕ್ಸ್ ಕಾರ್ಡ್ ಏನಿದೆ, ಅವರ ವಿದ್ಯಾಭ್ಯಾಸದ ಮಾರ್ಕ್ಸ್ ಕಾರ್ಡ್ ಏನಿದೆ, ಈ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಬಂದು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಂದರೆ ಫೆಬ್ರವರಿ 21ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಒಂದು ಉದ್ಯೋಗ ಮೇಳ ಇರಲಿದೆ. ಬೆಳಗ್ಗೆನೇ ಬಂದು ಇಲ್ಲಿ ವಿವಿಯ ಆವರಣದಲ್ಲಿರುವಂಥ ಕೌಂಟರ್ನಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡಂಥ ತೃತೀಯ ಲಿಂಗಿಗಳಿಗೂ ಕೂಡ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಅವರಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಹೀಗಾಗಿ ತೃತೀಯ ಲಿಂಗಿಗಳು ಈ ಸದಾವಕಾಶವನ್ನು ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ವಿಶೇಷ ಚೇತನರಿಗೂ ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಕಲ್ಪಿಸಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಿಕ್ಕೆ ವಿಶೇಷವಾಗಿ ಒಂದು ಸಂದರ್ಶನದ ಕೊಠಡಿಯನ್ನು ಕೂಡ ಅವರಿಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಯಾರೆಲ್ಲ ವಿಶೇಷ ಚೇತನರಿದ್ದಾರೆ ಅವರು ಕೂಡ ತಮ್ಮ ದಾಖಲಾತಿಗಳೇನಿದೆ ಅದನ್ನು ತೆಗೆದುಕೊಂಡು ಬಂದು ಅಂದರೆ ಫೆಬ್ರವರಿ 21ನೇ ತಾರೀಕು ಮಂಡ್ಯ ವಿವಿಯ ಆವರಣದಲ್ಲಿ ನೋಂದಣಿಯನ್ನು ಬೆಳಗ್ಗೆ ಮಾಡಿಕೊಳ್ಬೇಕಾಗತ್ತೆ. ಮಾಡಿಕೊಂಡ ಬಳಿಕ ಅವರಿಗೂ ಕೂಡ ವಿಶೇಷವಾದಂಥ ಕೊಠಡಿನಲ್ಲಿ ಸಂದರ್ಶನ ನಡೆಯುತ್ತೆ. ಸಂದರ್ಶನ ನಡೆದ ಬಳಿಕ ಅವರ ವಿದ್ಯಾ ಅರ್ಹತೆ ಏನಿದೆ ಅಂದರೆ ಏನು ಓದಿದ್ದಾರೆ ಅದರ ಮೇಲೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಸಂದರ್ಶನವನ್ನು ಮಾಡಲಾಗುತ್ತೆ. ಸಂದರ್ಶನದ ಬಳಿಕ ಅವರಿಗೂ ಕೂಡ ಅಂದರೆ ವಿಶೇಷ ಚೇತನರಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಮಂಡ್ಯ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ಪಂಚಾಯತ್ ಎರಡೂ ಕೂಡ ಸಹಯೋಗದಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸಾಕಷ್ಟು ಜನರು ಅಂದರೆ ತೃತೀಯ ಲಿಂಗಿಗಳಿಗೆ ಎಲ್ಲೂ ಕೂಡ ಕೆಲಸ ಸಿಗಲ್ಲ ಅನ್ನುವಂಥ ಮಾತಿದೆ. ಆದರೆ ಮಂಡ್ಯ ಜಿಲ್ಲಾಡಳಿತ ಅವರಿಗೂ ಕೂಡ ಬದುಕಲಿಕ್ಕೆ ಒಂದು ಸದಾವಕಾಶವನ್ನು ಅಂದರೆ ಉದ್ಯೋಗವನ್ನು ಕೊಡಿಸುವ ಮೂಲಕ ಅವ್ರಿಗೂ ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಸದ್ಯ ತೃತೀಯ ಲಿಂಗಿಗಳು ಹಾಗೆ ವಿಶೇಷ ಚೇತನರು ಯಾರ್ಯಾರಿದ್ದೀರಿ, ನೀವೆಲ್ಲ ನಿಮ್ಮ ವಿದ್ಯಾರ್ಹತೆ ಏನಿದೆ, ನೀವೇನು ಓದಿದ್ದೀರಾ, ನಿಮ್ಮ ದಾಖಲಾತಿಗಳನ್ನು ತೆಗೆದುಕೊಂಡು ಫೆಬ್ರವರಿ 21ನೇ ತಾರೀಕು ಮಂಡ್ಯದ ವಿವಿ ಆವರಣಕ್ಕೆ ಬಂದರೆ ನೀವು ಕೂಡ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ಬೋದು. ನಿಮಗೂ ಕೂಡ ಇಲ್ಲಿ ಕೆಲಸ ಸಿಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.